50 ವರ್ಷದ ಬಳಿಕ ದಂಡಿ ಮಾರಮ್ಮ ತೆಪ್ಪೋತ್ಸವ ಕಾರ್ಯಕ್ರಮ. ತೆಪ್ಪೋತ್ಸವ ನಡೆಯುವ ಕೆರೆ ವೀಕ್ಷಿಸಿದ ಸಚಿವ ಕೆಎನ್ ರಾಜಣ್ಣ. ಇತಿಹಾಸ ಪ್ರಸಿದ್ಧ ಮಧುಗಿರಿಯ ದಂಡಿ ಮಾರಮ್ಮ ಜಾತ್ರಾ ಮಹೋತ್ಸವ ಬರೋಬ್ಬರಿ 50 ವರ್ಷಗಳ ಬಳಿಕ ನಾಳೆಯಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ಜರುಗಲಿದೆ. ದಂಡಿ ಮಾರಮ್ಮ ಮಧುಗಿರಿ ಭಾಗದ ಜನರ ಶಕ್ತಿ ದೇವತೆಯಾಗಿದ್ದು, ದುರಂತದಿಂದಾಗಿ ತೆಪ್ಪೋತ್ಸವವನ್ನು ಸ್ಥಗಿತ ಮಾಡಲಾಗಿತ್ತು. ಆದ್ರೀಗ ಚೋಳೇನಹಳ್ಳಿ ಕೆರೆಯಲ್ಲೇ ದಂಡಿ ಮಾರಮ್ಮ ದೇವರ ತೆಪ್ಪೋತ್ಸವ ಪುನರಾರಂಭ ಮಾಡಲು ಸಜ್ಜಾಗಿದ್ದು, ಸಿದ್ಧತೆಗಳು ಭರದಿಂದ ಸಾಗಿವೆ. 1974ರಲ್ಲಿ ನಡೆದ ದುರಂತದಿಂದ ದಂಡಿ ಮಾರಮ್ಮ ತೆಪ್ಪೋತ್ಸವ ಸ್ಥಗಿತವಾಗಿತ್ತು. ಸಾರ್ವಜನಿಕರ ಭಕ್ತಾದಿಗಳ ಅಪೇಕ್ಷೆ ಮೇರೆಗೆ ಈ ವರ್ಷದಿಂದ ಮತ್ತೆ ಪುನರಾರಂಭ ಮಾಡಲಾಗಿದೆ. ಇನ್ನು ದಂಡಿ ಮಾರಮ್ಮ ತೆಪ್ಪೋತ್ಸವಕ್ಕೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮುನ್ನುಡಿ ಬರೆದಿದ್ದು, ತೆಪ್ಪೋತ್ಸವ ನಡೆಯುವ ಚೋಳೇನಹಳ್ಳಿ ಕೆರೆಯನ್ನ ರಾಜಣ್ಣ ಪರಿಶೀಲನೆ ನಡೆಸಿದರು. ಈ ವೇಳೆ ಸಾರ್ವಜನಿಕರಿಂದ ತೆಪ್ಪೋತ್ಸವದ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಹಕಾರಿ ಸಚಿವ ರಾಜಣ್ಣ, ಚೋಳೇನಹಳ್ಳಿ ಕೆರೆ ತುಂಬಿದಾಗ ತೆಪ್ಪೋತ್ಸವ ಮಾಡಲಾಗ್ತಿತ್ತು. ಆದರೆ ಕಳೆದ 50 ವರ್ಷದ ಹಿಂದೆ ನಡೆದ ದುರಂತದಿಂದಾಗಿ ತೆಪ್ಪೋತ್ಸವವನ್ನ ನಿಲ್ಲಿಸಲಾಗಿತ್ತು. ಇದೀಗ ಕೆರೆ ತುಂಬಿದ್ದು, ಪಣ್ಣೆ ರೈತರ ಒತ್ತಾಸೆಯ ಮೇರೆಗೆ ಹಾಗೂ ಕ್ಷೇತ್ರದ ನೆಮ್ಮದಿ ಅಭಿವೃದ್ಧಿಗಾಗಿ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ನೇತೃತ್ವದ ತಂಡ ತೆಪ್ಪೋತ್ಸವವನ್ನ ಹಮ್ಮಿಕೊಂಡಿದೆ. ರಾಜ್ಯದಲ್ಲೇ ಇದೇ ಮೊದಲ ಬಾರಿ ಇಂತಹ ತೆಪ್ಪೋತ್ಸವವನ್ನ ಮಾಡಲಾಗುತ್ತಿದೆ. ಮೈಸೂರು ದಸರಾ ಹಾಗೂ ಹಾಸನದ ಹಾಸನಾಂಬೆ ದೇವಿಯ ಉತ್ಸವದ ಮಾದರಿಯಲ್ಲಿ ಈ ಬಾರಿ ಮಧುಗಿರಿಯಲ್ಲಿ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು, ತೆಪ್ಪೋತ್ಸವಕ್ಕೆ ಮತ್ತೆ ಮರುಜೀವ ಬಂದಂತಾಗಿದೆ ಅಂತ ರಾಜಣ್ಣ ಹೇಳಿದರು. ನಾನು ಕೂಡ ಈ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ನಿಮ್ಮಂಗೆ ನಾನು ಇವತ್ತೇ ಬಂದಿರೋದು ಇಲ್ಲಿ ಏನು ನಡೀತಾ ಇದೆ ಅಂತ ನೋಡಲಿಕ್ಕೆ. ಮತ್ತು ಇಲ್ಲಿ ನಡೀತಕ್ಕಂಥದ್ದು 24ನೇ ತಾರೀಕು ಏನು ಮೊದಲು 21ಕ್ಕೆ ಅಂತೇಳಿ ನಿರ್ಣಯ ಮಾಡಿದರು. 21ಕ್ಕೆ ಬೆಳಗಾವಿನಲ್ಲಿ ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ಇದನ್ನು 24ಕ್ಕೆ ಅಂತೇಳಿ ಈ ಕಾರ್ಯಕ್ರಮ ತೆಪ್ಪೋತ್ಸವದ ಕಾರ್ಯಕ್ರಮವನ್ನು ಮುಂದೂಡಿದ್ದಾರೆ. ಈಗ 24ನೇ ತಾರೀಕು ಏನೆಲ್ಲ ಕಾರ್ಯಕ್ರಮಗಳು ಎಷ್ಟೊತ್ತಿಗೆ ಪ್ರಾರಂಭ ಆಗ್ತದೆ, ಏನೆಲ್ಲ ನಡೆಯುತ್ತೆ, ಅದರ ರೂಪುರೇಷೆ ಎಲ್ಲ ವಿವರಗಳನ್ನು ವಿಧಾನ ಪರಿಷತ್ ಸದಸ್ಯರು ತಮಗೆ ನೀಡ್ತಾರೆ. ಮತ್ತು ನಾನು ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿ ಪುರಸಭೆ ಅಧ್ಯಕ್ಷರು, ವಿಶೇಷವಾಗಿ ನಮ್ಮ ಮಾಜಿ ಸಚಿವರಾದಂಥ ವೆಂಕಟರಮಣಪ್ಪನವರು, ಹಾಗೆ ಎಲ್ಲ ಮುಖಂಡಗಳು, ಎಲ್ಲರ ಹೆಸರನ್ನು ಕೂಡ ನಾನು ಹೇಳಕ್ಕೆ ಹೋಗೋದಿಲ್ಲ. ಪುರಸಭೆ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳು, ಮಾಜಿ ಸದಸ್ಯರುಗಳು, ಮತ್ತು ನಾರಾಯಣಪ್ಪ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಹೀಗೆ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು, ಹಾಲಿ ಮತ್ತು ಮಾಜಿ, ಈ ಒಂದು ಕೆರೆಯ ಅಚ್ಚುಕಟ್ಟುದಾರರು, ಏನು ಪಣ್ಣೆ ರೈತರು ಅಂತೇಳಿ ನಾವು ಮೊದಲಿಂದ ಅವರನ್ನು ನಾವು ಕರಿತೇವೆ, ಅವರೆಲ್ಲರೂ ಕೂಡ ಅವರೆಲ್ಲರ ಒಂದು ಜೊತೆಯಲ್ಲಿ ಸಹಯೋಗದಲ್ಲಿ, ವಿಶೇಷವಾಗಿ ಮಧುಗಿರಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಸುಮಾರು 40-50 ವರ್ಷದಿಂದ ನಿಂತೋಗಿದ್ದಂಥ ಈ ಒಂದು ಕಾರ್ಯಕ್ರಮ ಐತೆ ತೆಪ್ಪೋತ್ಸವ. ಪ್ರತಿ ವರ್ಷ ಮೊದಲು ನಾನು ತಿಳಿದಾಗೆ ಕೆರೆ ಯಾವಾಗೆಲ್ಲ ಕೋಡಿ ಬೀಳುತ್ತೆ, ತುಂಬುತ್ತೆ, ಆ ವರ್ಷ ತೆಪ್ಪೋತ್ಸವ ಮಾಡ್ತಕ್ಕಂಥದ್ದನ್ನು ಇಲ್ಲಿನ ಮಧುಗಿರಿ ಪಟ್ಟಣದ ಜನರು ಮತ್ತು ಇಲ್ಲಿನ ಅಚ್ಚುಕಟ್ಟುದಾರರು, ಪಣ್ಣೆ ರೈತರು ಎಲ್ಲರೂ ಸೇರಿ ನಡೆಸ್ತಾ ಇದ್ರು. ಮಧ್ಯೆ ಅವಘಡ ಆದ ಮೇಲೆ 40-50 ವರ್ಷ ಅದನ್ನು ನಡೆಸಿರ್ಲಿಲ್ಲ. ಈ ವರ್ಷ ಒಂದು ಅದ್ದೂರಿಯಾಗಿ ಪ್ರಾರಂಭ, ಮುಂದೆ ಯಾವಾಗಲೇ ಕೆರೆ ತುಂಬಿದ್ರು ಕೂಡ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದಕ್ಕೆ ಈಗ ಮತ್ತೊಮ್ಮೆ ಪ್ರಾರಂಭವನ್ನು ಈ ವರ್ಷದಿಂದ ಮಾಡ್ತಾ ಇದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಮಾತನಾಡಿ, 1974ರಲ್ಲಿ ನಡೆದಿದ್ದ ತೆಪ್ಪೋತ್ಸವ ನಂತರ ನಡೆದಿರಲಿಲ್ಲ. ಇದೀಗ ತೆಪ್ಪೋತ್ಸವಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಕೆರೆಯಲ್ಲಿ ತೆಪ್ಪ ಮಾಡಿ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು, ಸುಮಾರು 12 ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸುಮಾರು 25,000 ಜನ ಬರುವ ನಿರೀಕ್ಷೆ ಇದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ ತಾನೇ ನಿಮ್ಮೆಲ್ಲ ಈ ಒಂದು ತೆಪ್ಪೋತ್ಸವದ ಕಾರ್ಯಕ್ರಮದ ಬಗ್ಗೆ ಈ ಭಾಗದ ಶಾಸಕರು ಮತ್ತು ಸರ್ಕಾರದ ಸಹಕಾರಿ ಸಚಿವರಾದಂಥ ಕೆಎನ್ ರಾಜಣ್ಣವರು ನಿಮಗೆ ಆ ವಿವರವನ್ನು ಕೊಟ್ಟಿರುವಂಥದ್ದು. ಈ ಒಂದು ತೆಪ್ಪೋತ್ಸವ, ದಂಡಿ ಮಾರಮ್ಮ ದೇವಿಯ ಒಂದು ತೆಪ್ಪೋತ್ಸವ ನಾವು ಕೇಳ್ಪಟ್ಟಾಗ 1972-74ರಲ್ಲಿ
ಲಾಸ್ಟ್ ಟೈಮ್ 72ನೇ ಇಸ್ವಿಯಲ್ಲಿ ಈ ಒಂದು ತೆಪ್ಪೋತ್ಸವ ಈ ಭಾಗದಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಕನಿಷ್ಠ 50 ವರ್ಷ ಆಗಿದೆ. 50 ವರ್ಷ ಏನಕ್ಕಾಗಿದೆ, ಹಿಂದೆ ಏನೋ ಅವಘಡ ಆಗಿತ್ತು, ಅದನ್ನೇನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಈ ಒಂದು ತೆಪ್ಪೋತ್ಸವ ಮಾಡಬೇಕು ಅಂತ ಹೇಳಿ ಏನು ಕೆರೆ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಇಲ್ಲಿ ಗಂಗಾ ಪೂಜೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ರೈತರುಗಳು ಇಲ್ಲ ಸರ್, ಇಲ್ಲಿ 50 ವರ್ಷ ಆಗಿದೆ, ತೆಪ್ಪೋತ್ಸವ ಮಾಡಿ ನೀವು ಮುಂದೆ ನಿಂತ್ಕೊಂಡು ಮಾಡಿಕೊಡ್ಬೇಕು ಅಂತ ಅವತ್ತು ಮಾನ್ಯ ಶಾಸಕರಲ್ಲಿ ಅವರು ಕೇಳ್ಕೊಂಡಿರುವಂಥ ಸಂದರ್ಭದಲ್ಲಿ ಅವರು ಅವತ್ತು ಈ ಭಾಗ ಏನು ತೆಪ್ಪೋತ್ಸವ ದಂಡಿನ ಮಾರಮ್ಮ ಅದೊಂದು ಮುಜರಾಯಿ ಇಲಾಖೆಗೆ ಬರುವಂಥದ್ದು. AC ಅವರು ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಅವ್ರಿಗೆ ಅವತ್ತು ಅವರು ಒಂದು ಆದೇಶವನ್ನು ಕೊಟ್ಟಿದ್ರು, ಇಲ್ಲಪ್ಪ ತೆಪ್ಪೋತ್ಸವವನ್ನು ಮಾಡಿ ಅಂತ ಹೇಳಿ. ಸೊ ಅದಕ್ಕೆ ನಾವೆಲ್ಲ ಜೊತೆಗೆ ಒಂದು ಟೀಮ್ ಮಾಡಿಕೊಂಡು ತೆಪ್ಪೋತ್ಸವ ಮಾಡ್ತಾ ಇದ್ದೀವಿ. ಇದು ಪ್ರಪ್ರಥಮ ಬಾರಿಗೆ ಇವತ್ತು ಏನು ಮಧುಗಿರಿ ಪಟ್ಟಣದಲ್ಲಿ ಏನು ನಾವು ಈ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ, ಅದು ಮೈಸೂರಲ್ಲಿ ಏನು ದಸರಾ ನಡೆಯುತ್ತೆ, ತದನಂತರ ಹಾಸನಲ್ಲಿ ಹಾಸನಾಂಬ ನಡೆದಂಥ ಸಂದರ್ಭದಲ್ಲಿ ಆ ಲೈಟಿಂಗ್ ವ್ಯವಸ್ಥೆ ಏನಿತ್ತು ಆ ತಕ್ಕಮಟ್ಟಿಗಾರು ನಮ್ಮ ಮಧುಗಿರಿ ಪಟ್ಟಣದಲ್ಲಿ ಮಾಡಬೇಕು ಅಂತೆಲ್ಲ ಹೇಳಿ ಸೊ ಇವತ್ತು ಆ ಲೈಟಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿರುವಂಥದ್ದು. ಮತ್ತು ವಿಶೇಷವಾಗಿ ಈ ಒಂದು ತೆಪ್ಪೋತ್ಸವದಲ್ಲಿ ಈಗ ಏನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ, ತೆಪ್ಪ ದೇವ್ರನ್ನ ಒಂದು ಪ್ರದಕ್ಷಿಣೆ ಮಾಡುವಂಥದ್ದು ಇರ್ಬೋದು, ಮತ್ತು ಇಲ್ಲೇ ಪಕ್ಕದಲ್ಲೇ ಒಂದು ಕೆರೆಯಲ್ಲೇ ಒಂದು ಫ್ಲೋಟಿಂಗ್ ಸ್ಟೇಜನ್ನು ಮಾಡಿದ್ದೀವಿ. ಅಲ್ಲಿ ಸಂಜೆ 7 ಗಂಟೆ 7:30 2 ಗಂಟೆಗಳ ಕಾಲ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು. ಸೊ ಇದು ವಿಶೇಷವಾಗಿ ನನಗೆ ತಿಳಿದಿರೋಂಗೆ ಕೆರೆಯಲ್ಲಿ ಯಾರು ಫ್ಲೋಟಿಂಗ್ ಸ್ಟೇಜನ್ನು ಹಾಕಿ ಮಾಡಿರುವಂಥದ್ದು ಯಾವುದೂ ಇಲ್ಲ. ಸೊ ಅದರಿಂದ ಅದು ನಮ್ಮ ಮಧುಗಿರಿಯಲ್ಲೇ ವಿಶೇಷವಾಗಿ ನಾವು ಫ್ಲೋಟಿಂಗ್ ಸ್ಟೇಜನ್ನು ಮಾಡಿರುವಂಥದ್ದು. ಅಲ್ಲಿ ಕನಿಷ್ಠ ಒಂದು 8 ರಿಂದ 10 ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ 7:30 9:00ವರೆಗೂ ನಡೆಯುತ್ತೆ. ತೆಪ್ಪೋತ್ಸವಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಿದ್ಧಗಂಗಾ ಮಠದ ಅಧ್ಯಕ್ಷ ಡಾಕ್ಟರ್ ಸಿದ್ದಲಿಂಗ ಸ್ವಾಮೀಜಿ, ಚಲನಚಿತ್ರ ನಿರ್ದೇಶಕ ರವಿ ಆರ್ ಗರಣಿ ಹಾಗೂ ಹಲವು ಶಾಸಕರು ಸಚಿವರು ಆಗಮಿಸಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಾರೀ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.